ಕೃತಿಯನ್ನು ಕುರಿತು ಚಿತ್ರಗಳಿಗೆ ಸುದೀರ್ಘವಾಗಿ ಪರಿಚಯಿಸಿದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾನ್ಯ ಸಹಕಾರ್ಯವಾಹಕರಾದ ಮಾನ್ಯ ಶ್ರೀ ದತ್ತಾತ್ರೇಯ ಸುಬಾಡೆಯವರೇ, ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ರವಿಕುಮಾರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಅವರೇ, ಈ ಕೃತಿಯ ಲೇಖಕರುಗಳಾದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರೇ, ಶ್ರೀ ಬೇಡೂರು ಸುದರ್ಶನ್ ಅವರೇ, ಮಾನ್ಯ ಶ್ರೀ BS ಯಡಿಯೂರಪ್ಪನವರನ್ನು ಒಳಗೊಂಡು ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ಆತ್ಮೀಯರೇ, ತಮ್ಮ ಬದುಕನ್ನು ಸಾಮಾಜಿಕ ಸೇವೆಗೆ ಸಂಪೂರ್ಣವಾಗಿ ಮೀಸಲಾಗಿಟ್ಟಂತಹ ಅಪರೂಪದ ಚೇತನ ಮೈಚರ್ ಜಯದೇವ್ ಅವರು ಭೌತಿಕವಾಗಿ ನಮ್ಮ ನಡುವೆ ಇಲ್ಲವಾದರೂ ಕೂಡ ಅವರು ನೆನಪು ನಮ್ಮ ಮುಂದಿನ ಜನಾಂಗದ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಬೇಕು ಅಂತನ್ನುವ ಕಾರಣವಾಗಿ ಇಬ್ಬರು ವಿದ್ವಾಂಸರು ಸಂಗ್ರಹಿಸಿ ಸಿದ್ಧಪಡಿಸಿದಂತಹ ಅವಿಶ್ರಾಂತ ದೇಹಜೀವಿ ಮೈಚರ್ ಜಯದೇವ್ ಬದುಕು ನೆನಪು ಕೃತಿಯ ಲೋಕಾರ್ಪಣೆಯಾಗಿದೆ. ಆ ಕೃತಿಯಲ್ಲಿ ಬೆನ್ನುಡಿಯಲ್ಲಿ ರಾಮಣ್ಣ ಅವರು ಮಾತು ಬರೆದಿದ್ದಾರೆ. ನಮ್ಮ ಸಂಘದ ವ್ಯವಸ್ಥೆಯಲ್ಲಿ ಯಾರೇ ಎಷ್ಟೇ ಕೆಲಸ ಮಾಡೋದು ಕೂಡ ಅವರನ್ನು ವೈಭವೀಕರಿಸುವಂತಹ ಕೆಲಸ ಯಾವತ್ತೂ ಮಾಡೋದಿಲ್ಲ. ಅದರ ಒಳಭಾಗದಲ್ಲಿ ಒಂದು ಮಾತು ಬರುತ್ತೆ. ಆದರೆ ಜಯದೇವ್ ಅವರ ಬಗ್ಗೆ ಪುಸ್ತಕ ಬರೀತಾರೆ ಅಂತಂದರೆ ಅದು ಜಯದೇವ್ ಅವರ ಜೀವನದ ಚರಿತ್ರೆಯಲ್ಲ, ಅದು ರಾಷ್ಟ್ರೋತ್ಥಾನ ಮತ್ತು ಅವರು ಯಾವ್ಯಾವ ಸಂಸ್ಥೆಗಳಿಗೆ ಮಾನ್ಯ ಹೊಸಪಾಡ ಅವರು ಪ್ರಸ್ತಾಪಿಸಿದಂತಹ ಲಿಟಿಲ್ ಸೊಸೈಟಿ, ಗೋಖಲೆ ಸಾರ್ವಜನಿಕ ಸಂಸ್ಥೆ, ಅಮೃತ ಶಿಶುವಿಹಾರ, ಅಭಿಲಾಷ, ಹೀಗೆ ಯಾವ್ಯಾವ ಸಂಸ್ಥೆಗಳ ಪುನರುಜ್ಜೀವನಕ್ಕಾಗಿ ಶ್ರಮಿಸಿದ್ರು ಎಲ್ಲ ಸಂಸ್ಥೆಗಳ ಇತಿಹಾಸವೇ ಅಲ್ಲಿ ಅಡಗಿರೋದ್ರಿಂದ ಇದು ಕೃತಿ ಮೌಲಿಕವಾದಂತಹ ಒಂದು ಮಾತನ್ನ ಪ್ರಸ್ತಾಪಿಸಿದ್ದಾರೆ. ಜಯದೇವ್ ಅವರು ಮೂಲತಃ ಮೈಸೂರಿನವರು, ಅವರ ತಂದೆಯವರು ಚಂದ್ರಸತ್ನವರು, ತಾಯಿ ಭದ್ರಮ್ಮನವರು. ಈ ಕೃಷ್ಣಮೂರ್ತಿ ಅದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಅವರ ತಂದೆಯವರಿಗೂ ರಾಜೇಂದ್ರ ಸ್ವಾಮಿಯವರು ಬಹಳ ನಿಕಟವಾದಂತಹ ಬಾಂಧವ್ಯ ಇದ್ದಂತಾಯಿತು. ಅರಮನೆ ಎದುರುಗಡೆ ಇದ್ದಂತಹ ಮೈಸೂರಿನ ಮಠದ ಸಮೀಪದಲ್ಲೇ ಅವರು ವಾಸ ಇದ್ದಿತ್ತು. ಮಠದಲ್ಲಿ ಪ್ರತಿ ಸೋಮವಾರ ಸತ್ಸಂಗ ನಡೀತಾ ಇತ್ತು. ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಎಲ್ಲ ಕಾರ್ಯಕ್ರಮಗಳಲ್ಲೂ ಕಾಯಂ ಶ್ರೋತೃಗಳು ಯಾರು ಅಂತಂದರೆ ಜಯದೇವ್ ಅವರ ತಂದೆಯವರು ಚಂದ್ರಸತ್ನ. ಕೇಳ್ತಾ ಇದೆಯಲ್ಲ, ಚಂದ್ರಸತ್ನವರು ಅವರು ಸರಳವಾದಂತಹ ಜೀವನವನ್ನು ನಡೆಸಿದಂಥವರು. ಈ ಕೃತಿಯಲ್ಲಿ ಮಾನ್ಯ ಹೊಸಪಾಡ ಅವರು ಹೇಳಿದಾಗ 28 ಅಧ್ಯಾಯಗಳಿದೆ. ಅದರಲ್ಲಿ 262 ಪುಟಗಳಿದೆ. ಅವರ ಜೀವನದ ಪ್ರಮುಖವಾದಂತಹ ಘಟನೆಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಇಲ್ಲಿ ಬಂದಾಗ ಬೇಡೂರು ಸುದರ್ಶನ್ ಅವರೊಂದು ಮಾತು ಹೇಳಿದ್ರು, ಸೇರಿಸಬೇಕಾದದ್ದು ಬಹಳ ಇತ್ತು, ಅದರ ಪುಟದ ಸಂಖ್ಯೆಯನ್ನು ಮಿತಿಗೊಳಿಸೋದ್ರಿಂದ ಸಹೃದಯ ಓದುಗರಿಗೆ ಅಂಗೀಕಾರವಾಗಿ ಅದನ್ನು ಸಂಗ್ರಹವಾಗಿ ಎಷ್ಟು ಸಾಧ್ಯ ಅದನ್ನು ಸಂಗ್ರಹ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತೇಳಿ. ಅವರು ಮೈಸೂರಿನಲ್ಲಿ ಓದುವಾಗ ಮುಂಚೆ ರಾಷ್ಟ್ರೋತ್ಥಾನದಲ್ಲಿ ಜಯದೇವ್ ಅವರು, ನಾಗಕೃಷ್ಣಪ್ಪನವರು ಇವರೆಲ್ಲ ಆತ್ಮೀಯರಾಗಿದ್ದಂಥವ್ರು. ಅವರ ಆತ್ಮೀಯ ಸಂಬಂಧ ರಾಷ್ಟ್ರೋತ್ಥಾನಕ್ಕೆ ಬಂದ ಮೇಲೆಲ್ಲ ಅವರು ವಿದ್ಯಾರ್ಥಿ ದಶೆಯಿಂದಲೂ ಕೂಡ
ಅಷ್ಟೇ ಆತ್ಮೀಯವಾಗಿ ಬೆಳೆದಂಥವರು. ಅವರು ಮೈಸೂರಿನಿಂದ ತುಮಕೂರು ಮತ್ತು ಕುಟುಂಬದ ಒತ್ತಾಯದ ಮೇಲೆ ಮೈಸೂರು ಮತ್ತು ಮಂಡ್ಯ, ಬೆಂಗಳೂರು, ಹೀಗೆ ಸೇವೆಯನ್ನು ಸಲ್ಲಿಸಿದರು. ಆದರೆ ಮಂಡ್ಯದಲ್ಲಿದ್ದಾಗ ಇಲ್ಲಿ ಬೆಂಗಳೂರಿಗೆ ಬಂದಾಗ ಎಲ್ರಿಗೂ ಅವ್ರು ಕೆಲಸ ಮಾಡುವಂತಹದ್ದು ಉದ್ಯೋಗ ಫುಲ್ ಟೈಮ್ ಆಗಿರುತ್ತೆ, ಪಾರ್ಟ್ ಟೈಮ್ ಆಗಿ ಬೇರೆ ಕೆಲಸ ಮಾಡ್ತಾರೆ. ಅದು ಜಯದೇವ್ ಅವ್ರ ವಿಷಯ ಏನು ಅಂತಂದರೆ, ಎಲ್ಲಿ ಉದ್ಯೋಗದಲ್ಲಿದ್ದರೂ ಅದೇ ಪಾರ್ಟ್ ಟೈಮ್ ಅವ್ರಿಗೆ. ರಾಷ್ಟ್ರೀಯ ಸ್ವಯಂ ಸೇವಕರ ಕೆಲಸ ಫುಲ್ ಟೈಮ್ ಆಗಿ ಪೂರ್ಣಾವಧಿಗೆ ಕೆಲಸವನ್ನು ಮಾಡಿದಂಥವರು. ಅವರಿಗೆ ದೊರೆತಂತಹ ಜೀವನದ ಪ್ರತಿಯೊಂದು ಕ್ಷಣವನ್ನು ಕೂಡ ಸಂಘದ ಸೇವೆಗಾಗಿ ಸಂಪೂರ್ಣವಾಗಿ ಮೀಸಲಿಟ್ಟಂಥವರು. ರಾಷ್ಟ್ರೋತ್ಥಾನ ಪರಿಷತ್ತನ್ನು ಕಟ್ಟಿ ಬೆಳೆಸಿದ್ರು. ಅಲ್ಲಿ ಅನೇಕ ಯೋಜನೆಗಳನ್ನು ರೂಪಕ್ಕೆ ತಂದು ಇಲ್ಲಿ ಹೊಸಪೇಟೆ ಪ್ರಸ್ತಾಪಿಸಿದ ಭಾರತೀಯ ಪುಸ್ತಕಮಾಲೆ ಇದ್ದರು. ಅದನ್ನು ಸಿದ್ಧವಾದದನ್ನು ಮಾರಾಟ ಮಾಡಿದಂತಹದೇ ಒಂದು ದೊಡ್ಡ ಇತಿಹಾಸ. ರಾಷ್ಟ್ರೋತ್ಥಾನದ ಇತಿಹಾಸದಲ್ಲಿ ಒಂದು ಇಡೀ ಲೇಖಕರ ಒಂದು ಸಮ್ಮೇಳನದಂತೆ ಮಾಡಿ ಅದನ್ನು ನಡೆಸಿದಂತೆ ಕೂಡ ಇತಿಹಾಸದ ಪುಟಗಳಲ್ಲಿ ಬರೆದಿಡುವಂತಹದ್ದು. ಶ್ರೀಮಠದಿಂದ ಪ್ರಾರಂಭಿಸಲಾದಂತಹ ಭಾರತೀಯ ಸಾಂಸ್ಕೃತಿಕ ಪರಿಷತ್ತಿಗೆ ಒಂದು ಅರ್ಥದಲ್ಲಿ ಮಾರ್ಗದರ್ಶಕರಾಗಿದ್ದರು. ಭಾರತೀಯ ಸಂಸ್ಕೃತಿ ಪರಂಪರೆ ಹಿರಿಮೆಯನ್ನ ಮತ್ತೆ ಪುನರ್ಸ್ಥಾಪಿಸಲಿಕ್ಕಾಗಿ ಹೇಗೆ ವೈಯಕ್ತಿಕವಾಗಿ ಸಂಘ ಸಂಸ್ಥೆಗಳು ಸೇವಾ ಕಾರ್ಯ ತೊಡಗಿಸಿಕೊಳ್ಳುತ್ತೋ, ಮಠಾಧಿಪತಿಗಳು ಕೂಡ ಅಂತ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಕಾರಣದಿಂದಾಗಿ ಊಟಿಯಲ್ಲಿ ನಡೆದಂಥ ಎಲ್ಲ ಪೂಜ್ಯರ ಒಂದು ಸಮಾವೇಶದಲ್ಲಿ ಸ್ಥಾಪನೆಯಾದಂತಹದ್ದು ಭಾರತೀಯ ಸಾಂಸ್ಕೃತಿಕ ಪರಿಷತ್ತು. ಸಿದ್ದೇಶ್ವರ ಮಹಾಸ್ವಾಮಿಗಳು, ಆದಿಚುಂಚನಗಿರಿ ಶ್ರೀಗಳು, ಪೇಜಾವರ ಶ್ರೀಗಳು ಅವರೆಲ್ಲ ಸೇರಿ ರಚನೆ ಮಾಡಿದ್ರು. ಹಲವಾರು ಸಭೆಗಳಲ್ಲಿ ಜಯದೇವರು ಭಾಗವಹಿಸ್ತಾರೆ. ಯಾವ ಸಭೆಗೆ ಬಂದರೂ ಕೂಡ ನಾವೆಲ್ಲ ಅಲ್ಲೇ ಚರ್ಚೆ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ವಿ. ಅದು ಅಲ್ಪಾವಧಿಯದು, ಮಧ್ಯಮಾವಧಿ, ದೀರ್ಘಾವಧಿಯಲ್ಲಿ ಏನೇನು ಸೇವೆಗಳನ್ನು ಮಾಡಲಿಕ್ಕೆ ಅಂತ ಟಿಪ್ಪಣಿಯನ್ನು ಸಿದ್ಧ ಮಾಡ್ಕೊಂಡು ಬರ್ತಾ ಇದ್ದಂತಹ ಏಕೈಕ ವ್ಯಕ್ತಿ ಅಂದರೆ ಮೈಚರ್ಯ. ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಹೀಗೆ ಮಾಡಬೇಕು ಅಂತಕ್ಕಂತಹ ಅವರ ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ರು. ಅಂತಹ ಅಪರೂಪದ ಜೀವಿಗಳಾಗಿದ್ದರು ಜಯದೇವರು. ಅವ್ರು ಯಾವತ್ತೂ ಕೂಡ ಕಿಂಗ್ ಆಗಬೇಕು ಅಂತಂದವರಲ್ಲ. ಕಿಂಗ್ ಮೇಕರ್ ಯಾರಪ್ಪ ಆಗಿದ್ರು ಅಂತಂದರೆ ಜಯದೇವ್ ಅಂತಕ್ಕಂಥದ್ದು ಬಹಳ ಜನಕ್ಕೆ ಎಲ್ಲ ಮನವರಿಕೆಯಾಗಿರುವಂಥ ಸಂಗತಿ. ಮನುಷ್ಯನ ಜೀವನವೇ ದುರ್ಲಭವಾದಂತಹದ್ದು. ಅಂತಹ ಜೀವನವನ್ನು ಪವಿತ್ರವನ್ನಾಗಿ ಮಾಡಬೇಕಾಗುವಂತಹದ್ದು ಪ್ರತಿಯೊಬ್ಬರ ಅತಿ ಕರ್ತವ್ಯವಾಗಿರುತ್ತೆ. ವಿಷ್ಣು ಪುರಾಣದಲ್ಲಿ ಬರುವ ಹಾಗೆ ಅತ್ರ ಜನ್ಮ ಸಹಸ್ರಾಣಂ ಸಹಸ್ರೈವತೆ ಸತ್ತಮ ಕದಾಚಿತ್ ಲಭತೆ ಜಂತು ಮನುಷ್ಯ ಪುಣ್ಯ ಸಂಚಯ. ಸಾವಿರಾರು ಒಂದು ಪುಣ್ಯ ಕರ್ಮಗಳ ಸಂಚಯದಿಂದ ಮನುಷ್ಯನಿಗೆ ಒಂದು ಜನ್ಮ ಲಭ್ಯವಾಗಿರುತ್ತೆ. ಅದರದಂತಹ ಜನ್ಮವನ್ನು ಶ್ರೇಷ್ಠತಮವಾಗಿ ಬದುಕಿ ಅನಿತ್ಯಾಗಿ ಶ್ರೀರಾಣಿ ವಿಭವ ನೈವ ಶಾಶ್ವತ ನಿತ್ಯಂ ಸನ್ನಿಹಿತ ಕರ್ತವ್ಯ ಸಂಗ್ರಹ ಅಂತ ಹಾಗೆ ಪ್ರತಿ ಕ್ಷಣದಲ್ಲೂ ಕೂಡ ಮನುಷ್ಯ ತನ್ನ ಸೇವೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹದ್ದು. ಜಯದೇವರ ಕುರಿತು ಒಂದು ಒಂದೇ ಮಾತನ್ನು ಹೇಳ್ಬೇಕಂದ್ರೆ ಅಥರ್ವವೇದದಲ್ಲಿ ಒಂದು ಮಾತು ಬರುತ್ತೆ, ಮಾತಾ ಭೂಮಿ ಪುತ್ರ ಅಹಂ ಪೃಥಿವಿಯ ಅನ್ನುವ ಮಾತೇನಿದೆ. ಈ ಭೂಮಿಯು ನನ್ನ ತಾಯಿ, ನಾನು ಅವಳ ಪುತ್ರ ಅಂತಕ್ಕಂಥದ್ದನ್ನೇ ಧ್ಯೇಯವಾಗಿಸ್ಕೊಂಡಂಥವರು ಮನುಷ್ಯರು. ಆ ಕಾರಣಕ್ಕಾಗಿ ತಮ್ಮ ಇಡೀ ಬದುಕನ್ನು ಸೇವೆಗಾಗಿ ಮುಟ್ಪಾಗಿಟ್ಟಂಥವ್ರು. ಅವರು ಯಾವುದೇ ಅಧಿಕಾರ ಮತ್ತೊಂದಕ್ಕಾಗಿ ಆಸೆ ಪಟ್ಟವರಲ್ಲ. ಇಲ್ಲಿ ಮೊನ್ನೆ ದಿನೇಶ್ ಶೆಟ್ಟಿಯವರು ಒಂದು ಪ್ರಸಂಗವನ್ನು ಪ್ರಸ್ತಾಪಿಸಿದರು. ಅದನ್ನು ಹೊಸಪಾಡಿ ಅವರು ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಹೇಳಿದ್ದನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಅವರು ಪ್ರಚಾರಕರಾಗಿ ಮತ್ತೆ ಹಿಂದೆ ಸೇವೆ ಮಾಡಬೇಕಾದಂದಾಗ ಅವರೊಂದು ಮಾತು ಕೇಳ್ತಾರೆ,
ನೀವು ಇದ್ದೇ ಬಂದಿದ್ದೀರಿ ಪ್ರಚಾರಕರಾಗಿ, ಏನು ಅನಿಸುತ್ತೆ ಅಂತ. ಅವ್ರು ಹೇಳೋ ಮಾತು ಅವರೇ ಬಂದಿದ್ದಾರೆ, ಅನ್ಸೋದೇನಪ್ಪ, ಇಷ್ಟು ವರ್ಷ ನಾನು ಕಾರ್ಯವಾಹನ ಆಗಿದ್ದರಿಂದ ಸಂಘ ಸ್ಥಾನಕ್ಕೆ ಹೋದಾಗ ನನಗೆ ಒಂದು ಪ್ರಣಾಮನೂ ಸಿಗ್ತಿತ್ತು, ಈಗ ಸಂಘ ಅದನ್ನು ಕಿತ್ತುಕೊಂಡು ಬಿಟ್ಟಿತ್ತು ಅಂತೇಳಿ ಒಂದು ಸೌಹಾರ್ದಯುತವಾದಂತಹ ಹಾಸ್ಯ ಪ್ರಜ್ಞೆಯಿಂದ ಆ ಮಾತನ್ನು ಹೇಳಿದ್ದಾರೆ. ಇಲ್ಲಿ ದಿನೇಶ್ ಅವರು ಹೇಳಿದಾಗೆ ಅದನ್ನು ಸಂತೋಷವಾಗಿ ಅದೇ ಕ್ಷಣದಲ್ಲಿ ನಾವು ವಹಿಸುವಂತಹ ಸೇವಾ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಕಾರ್ಯವನ್ನು ಮಾಡಿದಂಥವರು ಜಯದೇವರು. ಅಲ್ಲಮ್ಮ ಪ್ರಭುಗಳ ಒಂದು ವಚನ ಇದೆ, ಮುಸುರೆಯ ಮಡಕೆಯ ನೊಣ ಮುಟ್ಟಿಕೊಂಬಂತೆ, ಕಸವುಳ್ಳ ಹೊಲದಲ್ಲಿ ಪಶುಗಳ ನೆರಳಿಪ್ಪಂತೆ, ಅನ್ನ ಉದಕ ಹೊನ್ನು ವಸ್ತ್ರಗಳ ದೊರೆಯ ಬಾಗಿಲಲ್ಲಿ ಬಹುಭಾಷೆಯ ಹಿರಿಯರುಗಳು ನೆರೆದುಕೊಂಡಿದ್ದರು. ಯೋಗೇಶ್ವರ ನಿಮ್ಮ ಶರಣರು ಆಶಾಪಾಶ ಇರುತ್ತಿದ್ದರು. ಅಲ್ಲಮ್ಮ ಪ್ರಭುಗಳು ಹೇಳಿದಾಗೆ ಆಶಾಪಾಶ ವಿರಹಿತರಾಗಿರುವಂಥದ್ದು ಅಂತಂದರೆ ಇದು ಯಾವುದಕ್ಕೂ ಯಾವತ್ತೂ ಕೂಡ ಆಸೆಪಟ್ಟವರಲ್ಲ, ಅದು ಬೇಕು ಅಂತಂದವರಲ್ಲ. ಈಗ ಹೊಸಬಡೆಯವರಿಂದ ಯಾವಾಗೋಸ್ಕರನೇ ಒಂದು ಸನ್ಮಾನ ಏರ್ಪಡಿಸಿದ್ರು ಕೂಡ ಕಾರಣವನ್ನು ಕೊಟ್ಟು ಅದರಿಂದ ಹಿಂದೆ ಉಳಿದಂತಹ ಒಂದು ಹೃದಯ ಶ್ರೀಮಂತಿಕೆಯ ಮನುಷ್ಯ ಅವರು. ಅವರ ಜೀವನ ಹೇಗಿತ್ತು ಅಂದರೆ, ಒಂದೇ ಮಾತಾಡಲಿ ಬರುವ ಹಾಗೆ, ತುಮಿ ವಿದ್ಯೆ, ತುಮಿ ಧರ್ಮ, ತುಮಿ ಹರಿ, ತುಮಿ ಕರ್ಮ, ತುಮಿ ಪ್ರಾಣಾರಿ ಶಿವಿದೆ ಒಂದೇ ಮಾತು. ನೀನೇ ನನ್ನ ಜ್ಞಾನ, ನೀನೇ ಧರ್ಮ, ನೀನೇ ದೈವ, ನೀನೇ ನನ್ನ ಲಕ್ಷ್ಯ, ನೀನೇ ನನ್ನ ಶರೀರಾರ್ಪಣ, ಒಂದೇ ಮಾತನ್ನು ರೀತಿಯಲ್ಲಿ ಬದುಕನ್ನು ನಡೆಸಿದಂಥವರು ಜಯದೇವರು. ಸದಾ ಒಂದು ಉತ್ತಮವಾದಂತಹ ಸೌಹಾರ್ದಯುತವಾದಂತಹ ವಾತಾವರಣಕ್ಕಾಗಿ ಶ್ರಮಿಸಿದಂಥದ್ದು. ಮತ್ತು ಯುವಕರಲ್ಲಿ ಅವರು ಮೈಸೂರಿನಲ್ಲಿದ್ದಾಗ, ಮಂಡ್ಯದಲ್ಲಿದ್ದಾಗ, ಬೆಂಗಳೂರಲ್ಲಿದ್ದಾಗ ಸಂಘದ ಸಂಜೆಯ ಒಂದು ಕಾರ್ಯಕ್ರಮಗಳಿಗೆ ಯುವಕರು ಮಕ್ಕಳು ಬರಬೇಕು ಅಂತಂದಾಗ ಅವ್ರಿಗೆ ಹೋಗಿ ಪ್ರೇರಣೆಯನ್ನು ನೀಡಿ ಅದರಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಉತ್ತೇಜನ ನಡೆಸಿದಂತಹ ಒಂದು ವ್ಯಕ್ತಿತ್ವ ಜಯದೇವರು. ಈಗ ಮೊನ್ನೆ ತಾನೇ ಚಿತ್ರದುರ್ಗದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಏನು ನಡೆಯುತ್ತೆ ಯಡಿಯೂರಪ್ಪನವರು ಮಂಡ್ಯದಲ್ಲಿದ್ದಾಗ ಅವರು ಬುಕ್ಕಿನ ಕೆರೆಯಿಂದ ಬಂದು ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ಅವರೇ ಆಕರ್ಷಿತರಾಗಿ ಸಂಘದ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ದಾಗ ಯಡಿಯೂರಪ್ಪನ ಒಂದು ದಿವಸ ಬರಲಿಲ್ಲ ಅಂತಂದ್ರು ಬುಕ್ಕಿನ ಕೆರೆಗೆ ಸೈಕಲ್ ಆಗಿ ಯಾಕೆ ಬಂದಿಲ್ಲ ಅಂತ ಕರ್ಕೊಂಡು ಬಂದು ಅವರನ್ನ ಒಂದು RSSನ ಪೂರ್ಣಾವಧಿಯಾಗಿ ಮಾಡುವಂಥ ಕೀರ್ತಿ ಕೂಡ ಜಯದೇವರಿಗೆ ಸಲ್ಲುವಂಥದ್ದು. ಅಂತಹ ಒಬ್ಬ ವಿಶೇಷ ಚೈತನ್ಯದ ವ್ಯಕ್ತಿಯ ಕುರಿತು ಈ ಕೃತಿ ರಚನೆಯಾಗಿದೆ. ಅವರಲ್ಲಿ ಮತ್ತೊಬ್ಬರು ಶರಣರು ಹೇಳುವ ಹಾಗೆ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರರು ವಿಲೀಲ ಕಾಣಿರುವುದರ ಹಾಗೆ ಇಂಥ ನಿರ್ಲಿಪ್ತವಾದಂತಹ ಒಂದು ಬದುಕನ್ನು ನಡೆಸಿದಂಥವರು ಜಯದೇವರು. ಅವರನ್ನು ಕುರಿತು ಕೃಷ್ಣಮೂರ್ತಿಯವರು ಮತ್ತು ಬೀಳು ಸುದರ್ಶನ್ ಅವರು ಈ ಕೃತಿಯನ್ನು ಸಿದ್ಧಪಡಿಸಿದ್ದಾರೆ. ಒಂದು ಮಹತ್ವವಾದ ಕೃತಿ ಅದು. ಅವರ ಹೆಸರಿನಲ್ಲಿ ಆಸ್ಪತ್ರೆ ಸ್ಥಾಪನೆಯಾಗಿದೆ. ಬಹುಶಃ ಜಯದೇವರಿದ್ದಾಗ ಅವ್ರ ಹೆಸರಿನಲ್ಲಿ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ತೀವಿ ಅಂತಿದ್ರೆ, ಅಥವಾ ಅವರನ್ನು ಕುರಿತಾಗಿ ಇಂತಹ ಒಂದು ಕೃತಿಯನ್ನು ಬಿಡುಗಡೆ ಮಾಡ್ತೀವಿ ಅಂತಂದಿದ್ರೆ, ಎರಡಕ್ಕೂ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದ್ದ ವ್ಯಕ್ತಿಯ ಹೆಸರಿನಲ್ಲಿ ಎರಡೂ ಕೂಡ ಕೆಲಸ ಆಗಿದೆ. ಆಸ್ಪತ್ರೆಯಲ್ಲಿ ಈಗ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿ ಮತ್ತು ಎಲ್ಲ ಪದ್ಧತಿಗಳನ್ನು ಸಂಯೋಜಿಸಿ ಎಲ್ಲರಿಗೂ ಚಿಕಿತ್ಸೆಯನ್ನು ನೀಡ್ತಾ ಇರೋದು ತುಂಬ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥದ್ದು ಸಂತೋಷಿಸುತ್ತೆ. ಅವರು ಇದ್ದಷ್ಟು ಕಾಲ ಅವರ ಜೀವನದ ಪ್ರತಿಯೊಂದು ಕ್ಷಣವನ್ನು ಕೂಡ ಇದಕ್ಕೆ ಮೀಸಲಾಗಿಟ್ಟು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥವರು. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಸಾಗರ್ ಅಪೋಲೋ ಹಾಸ್ಪಿಟಲಲ್ಲಿ ಅವರು ಭೇಟಿಯಾಗಿ
ಅವರ ಚಿಕಿತ್ಸಾ ವೆಚ್ಚವನ್ನು ಭರಿಸುವಂತಹ ಒಂದು ಅಪೇಕ್ಷೆಯನ್ನು ಅನೇಕ ಜನ ವ್ಯಕ್ತಪಡಿಸಿರುತ್ತೆ. ಅವರೆಲ್ಲರಿಗೂ ಹೇಳಿ ಬಂದರೆ ಸಂಘ ನನ್ನ ಪಾಲಿಗಿದೆ, ಸಂಘದಿಂದ ಚಿಕಿತ್ಸೆಯನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ನಿರೀಕ್ಷಿಸೋದಿಲ್ಲ, ನೀವು ಕೊಡಬಾರ್ದು ಅಂತ ನಾವು ಮಾತನ್ನು ಹೇಳಿದಂತಹ ಹಿರಿಯ ಚೇತನ ಅವರು ಹರಿಚಾರ್ಯವರು ಅವರಿವತ್ತು ನಮ್ಮ ಕಣ್ಣಿಂದ ಹಿಂದೆ ಕೂಡ ಅವರ ಧ್ಯೇಯಗಳು, ಅವರ ಆದರ್ಶಗಳು ನಮ್ಮ ಕಣ್ಮುಂದೆ ಸ್ಥಿರವಾಗಿದೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಏನೇ ಕೆಲಸ ಮಾಡೋದು ಕೂಡ ತನ್ನಿಂದ ಅದು ಆಯಿತು ಅಂತ ಅನ್ನುವಂಥ ಭಾವನೆಯಿಂದ ಹೊರಗೆ ಬಂದಾಗ ಮಾತ್ರ ಮಾಡಿದ ಕೆಲಸವೂ ಕೂಡ ಶ್ರೇಯಸ್ಸಿರುತ್ತೆ, ಮಾಡಿದ ವ್ಯಕ್ತಿಯೂ ಕೂಡ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಕಾರ್ಯಗಳನ್ನು ಮಾಡಿದಂಥವರು ಜಯದೇವರು. ಅವರನ್ನು ಕುರಿತಾದಂಥ ಕೃತಿ ಈಗ ಸಿದ್ಧವಾಗಿದೆ. ಇದು ಕಳೆದ 12 ತಿಂಗಳ ಹಿಂದೆ ತನಿಸಂದ್ರದ ಒಂದು ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಲೋಕಾರ್ಪಣೆ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಆ ಸಂದರ್ಭದಲ್ಲಿ ಅದು ಮುಂದೂಡಲ್ಪಟ್ಟದ್ರಿಂದ ಇವತ್ತು ವಿಶೇಷವಾದ ರೀತಿಯಲ್ಲಿ ಕೃತಿ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಸಂತೋಷಿಸಿದ್ವಿ. ಅವರು ತುರ್ತು ಸ್ಥಿತಿಯ ಬಂದಿಯಲ್ಲಿ ಬಂಧನಕ್ಕೆ ಒಳಗಾಗಬೇಕಾದಾಗ ಅವರು ಅಗೋಚರವಾಗಿ ಉಳಿದಿದ್ರು ಕೂಡ ಸೆರೆಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಆತ್ಮವಿಶ್ವಾಸವನ್ನು ತುಂಬುವಂತಹ ಒಬ್ಬ ವ್ಯಕ್ತಿ ಅಗತ್ಯ ಇದೆ ಅಂತೇಳಿ ಅವರೇ ಬಂದು ಅಲ್ಲಿ ಒಂದು ಹೋರಾಟವನ್ನು ನಡೆಸಿ ಅಲ್ಲಿ ಬಂಧನಕ್ಕೆ ಒಳಗಾದಂಥವರು ಇದ್ದಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ಸೆರೆಮನೆಯಲ್ಲಿ ಇದ್ದಂಥವರಿಗೆಲ್ಲ ಆತ್ಮಸ್ಥೈರ್ಯ, ದೇಶಭಕ್ತಿ ಇದರಿಂದ ವಿಚಲಿತರಾಗಿ ಹೇಗೆ ನಾವು ಹೋರಾಟದಲ್ಲಿ ಮುಂಚೂಣಿಗೆ ಹೋಗಬೇಕು ಅಂತಕ್ಕಂಥದ್ದನ್ನು ಸರ್ವರಿಗೂ ತೊಡಗಿಸ್ಕೊಟ್ಟಂತಹ ಅವರು ಮೇಚಾದೇವರು. ಅವರ ಕೃತಿ ಬಿಡುಗಡೆಯಾಗಿದೆ. ಈ ಕೃತಿಯನ್ನು ಒಬ್ಬ ಲೇಖಕ, ಸ್ವಯಂ ಕಾದಂಬರಿಕಾರನ, ನಾಟಕಕಾರನ ಬರೆಯೋದು ಬಹಳ ಸುಲಭ. ಅದರ ವಿಷಯವನ್ನು ಸಂಗ್ರಹಿಸಿ ಅಥವಾ ಒಂದು ಒಳ್ಳೆಯ ರೂಪವನ್ನು ಕೊಟ್ಟು ಕೃತಿರೂಪ ತರೋದು ಒಂದು ಸಾಹಸದ ಕೆಲಸ. ಅದನ್ನು ನಮ್ಮ ಬಾಬು ಕೃಷ್ಣಮೂರ್ತಿಯವರು ಮತ್ತು ವಿಡೂರು ಸುದರ್ಶನ್ ಅವರು ತುಂಬ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ನಾವು ಇಲ್ಲಿ ಒಂದು ಸನ್ಮಾನ ಮಾಡುವಾಗ ಹೇಳಿದ್ವಿ, ಅವರ ಪೂರ್ವಾರ್ಧ, ಅವರ ಉತ್ತರಾರ್ಧ. ಸಾಮಾನ್ಯವಾಗಿ ಎಡಗಡೆ ಪೂರ್ವ ಅಂತೀವಿ, ಬಲಗಡೆ ಉತ್ತರ ಅಂತೀವಿ. ಅವರು ನಮ್ಮಲ್ಲಿ ಉತ್ತರದಲ್ಲಿ ಇದ್ದಾರೆ, ಪೂರ್ವದಲ್ಲಿ ಇದ್ದಾರೆ. ಆದರೆ ಸಿಲುಕರಿಗೆ ಪೂರ್ವದಲ್ಲಿ ಅವರೇ ಇದ್ದಾರೆ, ಉತ್ತರದಲ್ಲಿ ಇವರೇ ಇದ್ದಾರೆ. ಅವರಿಬ್ಬರು ಅಷ್ಟು ಸೊಗಸಾಗಿ ಕೃತಿಯನ್ನು ಸಿದ್ಧಪಡಿಸಿದ್ದಾರೆ. ಕೃತಿಗಳನ್ನು ಮಾಡೋದಷ್ಟು ಸುಲಭವಲ್ಲ. ಅದು ಇತಿಹಾಸ, ಚರಿತ್ರೆ ಯಾವುದಕ್ಕೂ ಧಕ್ಕೆ ಬರದ ಹಾಗೆ ಮಾಡೋದು. ಒಂದು ದೊಡ್ಡ ಥಾಮಸ್ ಕ್ಯಾರೆಲ್ ಒಂದು ಮಾತಾಡ್ತಾನೆ, ದಿ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಈಸ್ ಬಟ್ ದಿ ಬಯೋಗ್ರಫಿ ಆಫ್ ಗ್ರೇಟ್ ಮೆನ್ ಅಂತ ಒಬ್ಬ ಫಿಲಾಸಫರ್ ಹೇಳುವಂಥ ಮಾತು. ಇಂತಹ ಪ್ರಮುಖ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ ಇತಿಹಾಸದ ಪುಟಗಳಲ್ಲಿ ಸದಾ ನಿಲ್ಲುವಂತಹದ್ದು. ಅಂತ ಕೆಲಸವನ್ನು ಕೃಷ್ಣಮೂರ್ತಿಯವರು ಮತ್ತು ಸುದರ್ಶನ್ ಅವರು ಮಾಡಿದ್ದಾರೆ. ಅವರು ಕೃಷ್ಣಮೂರ್ತಿಯವರು ಆಳವಾದ ಅಧ್ಯಯನ ಮಾಡುವಂಥವರು, ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ತೊಡಗಿಸಿಕೊಂಡಂಥವರು, ಒಳ್ಳೆಯ ಲೇಖಕರು, ಚಿಂತಕರು. ಕೈವಾರ ಕ್ಷೇತ್ರದ ಮಲಯಾಳ ಪತ್ರಿಕೆ ತುಂಬ ಯಶಸ್ವಿಯಾಗಿ ನಡೆಸಿಕೊಂಡು ಇವತ್ತು ಬರ್ತಾ ಇರೋದರ ಹಿಂದೆ ನಾವು ಕೃಷ್ಣಮೂರ್ತಿಯವರ ಒಂದು ಕೊಡುಗೆ ಇದೆ ಅಂತ ಅನ್ನೋದನ್ನು ನೆನಪು ಮಾಡಿಕೊಂಡು ವಿಡೂರು ಸುದರ್ಶನ್ ಅವರು ಲೇಖಕರು ಮತ್ತು ಟೆಕ್ನಾಲಜಿಯ ಹಿನ್ನೆಲೆಯನ್ನು ಉಳ್ಳಂಥವರು, ಎರಡನ್ನೂ ಸಮನ್ವಯಗೊಳಿಸಿಕೊಂಡು ಸಮಾಜದ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವರು. ಶ್ರೀ ಎಂ ಪಿ ಕುಮಾರ್ ಅವರು ಒಂದು ಹಿರಿಯ ಚೇತನ, ಇವು ಚಾಣಕ್ಯ ವಿದ್ಯಾಲಯದ ಅವಚರಿಸಿದನಾಗಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥವರು. ಈ ಕೃತಿಯನ್ನು ಕುರಿತು ಮಾತನಾಡುವುದು ತಾವು ಅಲ್ಲದೆ RSSನ ಸರಕಾರ್ಯವರ್ತರಾದಂತಹ ಮಾನ್ಯ ದತ್ತಾತ್ರೇಯ ಹೊಸಬಾಣರು ಅವರು ಆಳವಾದ ಅಧ್ಯಯನವನ್ನು ಮಾಡಿರ್ತಕ್ಕಂಥವರು. ದೇಶದ ಬಗ್ಗೆ ಸಾಮಾನ್ಯರಲ್ಲೂ ಕೂಡ, ದೇಶ ವಿದೇಶಿಗರೆಲ್ಲರೂ ಕೂಡ ದೇಶ ಪ್ರಜ್ಞೆಯನ್ನು ಮೂಡಿಸುವಂತಹ ಒಂದು ಕಾರ್ಯವನ್ನು ನಿಷ್ಠಾಪೂರ್ಣವಾಗಿ ಮಾಡ್ತಾ ಇರ್ತಕ್ಕಂಥವರು ಮತ್ತು ಹಾಸ್ಯ ಪ್ರಜ್ಞೆಯುಳ್ಳಂಥ ಗಂಭೀರವಾದ ವಿಚಾರಗಳನ್ನು ಕೂಡ ಹಾಸ್ಯದ ಲೇಖನ ಮುಖಾಂತರವಾಗಿ ಎಲ್ಲರ ಮನಸ್ಸಿಗೆ ಆಳವಾಗಿ ತಿಳಿಯುವಂತಹ ಒಂದು ವಿಶೇಷವಾದಂತಹ ಕಲೆಯನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಹೊಸಪಾಳೆಯವರು ಈ ಕೃತಿಯನ್ನು ಕುರಿತು ಪರಿಚಯ ಮಾಡಿದ್ದಾರೆ. ಕೃತಿಯ ಪರಿಚಯ ಅಂತ ಅನ್ನೋದು ಒಂದು ಸಂಗತಿ, ಆದರೆ ಅದನ್ನು ಹಿನ್ನೆಲೆಯಲ್ಲಿ ಅನೇಕ ವಿಚಾರಗಳನ್ನು ಸವಿಸ್ತಾರವಾಗಿ ನಮ್ಮ ಮುಂದೆ ಅವರು ಇಲ್ಲಿ
ಹಂಚ್ಕೊಂಡಿದ್ದಾರೆ, ದಿನದಲ್ಲಿ ಕೆಲಸ ಮಾಡಿದ್ದಾರೆ. ಈ ಕೃತಿಯ ಬಗ್ಗೆ ಅವರ ಕೊನೆಗೆ ಒಂದು ಮಾತು ಹೇಳಿದ್ರು, ಹೇಳೋದು ಭಾಳ ಇದೆ, ಅದನ್ನು ಓದಬೇಕು ಅಂತ ಹೇಳಿದ್ರು. ಅದರಿಂದ ಕೃತಿಯನ್ನು ಓದೋದು ಮುಖ್ಯವಾಗಿತ್ತು. ಮೊನ್ನೆ ಮೈಸೂರಿನಲ್ಲಿ ಒಂದು 4 ಪುಸ್ತಕಗಳ ಬಿಡುಗಡೆ ಇತ್ತು. ಅಲ್ಲಿ ಅವರು ಮಾತನಾಡ್ತಾ ಹೇಳಿದ್ರು, ಅವರೊಂದು ಕೃತಿ ಬಿಡುಗಡೆಗೆ ಹೇಗೆ ಹೋಗಿದ್ರಂಥವ್ರು. ಅವ್ರು ಹೋಗುವಾಗ ಅವರು ಸ್ನೇಹಿತರು ಬಂದು, ಸರ್ ಹೋಗ್ತಾ ಇದ್ದಿಲ್ಲ, ನಾನು ಬರಲ್ಲ ಸರ್, ಬನ್ನಿ ಅಂತಂದ್ರು. ಬರ್ತಾ ಹೇಳಿದಂತೆ ಒಳ್ಳೆ ಕಾರ್ಯಕ್ರಮ ಸರ್, ಅದು ಒಳ್ಳೆಯ ಗೆಸ್ಟ್ಗಳಿದ್ದಾರೆ ಮತ್ತು ವಿನಾಯಿತಿಗೂ ಪುಸ್ತಕ ಸಿಗುತ್ತೆ, ನನ್ನ ಫಾಸ್ಟ್ ಭಾಗಸ್ಥಾನವೂ ಆಯಿತು, ಪುಸ್ತಕ ತಗೊಂಡು ಆಯಿತು, ಮತ್ತು ಎಲ್ಲ ಸಂತೋಷ ಬನ್ನಿ ಅಂತ ಹೇಳಿ ಹೇಳಿದ್ರಂಥವ್ರು. ಈ ಕಾಲದಲ್ಲಿ ಪುಸ್ತಕ ತಗೋಬೇಕು ಅಂತ ಆಸೆ ಇರೋದಿಲ್ಲ, ಬನ್ನಿ. ಕಾರ್ಯಕ್ರಮ ಬಂತು, ಚೆನ್ನಾಗಾಯಿತು. ಅವ್ರು ಕಾರ್ ಹೋದ್ರು, ಇವರು ಕಾರ್. ಆಮೇಲೆ ಅವರು ನೋಡಿದಂತೆ ಕೈಯಲ್ಲಿ ಏನೂ ಇರಲಿಲ್ಲ. ಅವ್ರು ಹೇಳಿದಂತೆ ಕಾರ್ಯಕ್ರಮ ಹೆಂಗಾಯ್ತು, ಭಾಳ ಚೆನ್ನಾಗಾಯ್ತು ಸರ್, ನೀವು ಪುಸ್ತಕ ತಗೋಬೇಕು ಅಂತಂದಿಲ್ಲ, ಯಾಕೆ ಸರ್ ತಗೊಳ್ಬೋದು ಹಂಗಂತ ಹೇಳೋದು. ಪರಿಚಯ ಮಾಡಿದ್ರೆ ಯಾವುದೇ ಪುಸ್ತಕ ಲೋಕಾರ್ಪಣೆ ಆದ ಪರಿಚಯ ಅಂದರೆ ಸಂಕ್ಷಿಪ್ತವಾಗಿ ಅದನ್ನು ತಿರುಳನ್ನು ತಿಳಿಸಿ ಮುಂದೆ ಅದು ಓದಲಿಕ್ಕೆ ಅವಕಾಶ ಕೊಟ್ಟರೆ ಓದಿದವ್ರಿಗೂ ಆನಂದ ಪಡಲಿಕ್ಕೆ ಸಾಧ್ಯ ಆಗುತ್ತೆ, ಸಿದ್ಧಪಡಿಸಿದಂಥ ಲೇಖಕರಿಗೂ ಸಂತೋಷ ಆಗುತ್ತೆ. ಯಾವ ವ್ಯಕ್ತಿಯನ್ನ ಗುರುತಿಗೆ ಇಂಥ ಅವ್ರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಅದರಿಂದ ಈ ಸಂಜೆ ಇಂಥ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೋಷ ಆಗಿದೆ. ಇದು ಹೀಗೆ ಆಗಬೇಕು ಅಂತಕ್ಕಂಥದ್ದು ದಿನೇಶ್ ಶೆಟ್ಟಿಯವರು, ಸ್ನೇಹಿತರು, ನಮ್ಮ ತಿಪ್ಪೇಸ್ವಾಮಿ ಅವರೆಲ್ಲರೂ ಕೂಡ ಆಶಯ ಆಗಿತ್ತು. ಅವರೆಲ್ಲ ಆಶಯವಂತೆ ಎಲ್ಲ ಈ ವೇದಿಕೆಯಲ್ಲಿ ಅಕಸ್ಮಾತ್ ಈ ಸ್ಟೇಜನ್ನು ಅದು ಕೆಳಗಿಳಿದ್ರೆ ಎದುರಿಗಿರೋದೆಲ್ಲ ಗಣ್ಯ ಮಾದರಿ ಇದೆ. ಅಷ್ಟು ಗಣ್ಯಮಾನ್ಯರ ಸಮಾವೇಶದಲ್ಲಿ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಜಯದೇವರ ವ್ಯಕ್ತಿತ್ವಕ್ಕೆ ಇಡುವಂತಹ ಒಂದು ಕೈಗರಣಿಯಾಗಿದೆ. ಜಯದೇವ ಅವರ ಹೆಸರೇ ಜಯದೇವ, ಅವರು ಜಯದೇವ ಹಾಗೆ ಅವರ ಹೆಸರು ಶಾಶ್ವತವಾಗಿರಲಿ. ಅವರ ಬದುಕು ನಮ್ಮ ಯುವಕರಿಗೆ, ಮಕ್ಕಳಿಗೆ, ಹಿರಿಯರಿಗೆ ಒಂದು ಆದರ್ಶಪ್ರಾಯವಾಗಿರಲಿ. ಆ ಮೂಲಕ ನಮ್ಮ ರಾಷ್ಟ್ರಭಕ್ತಿಯನ್ನು, ದೇಶಭಕ್ತಿಯನ್ನು, ದೇಶ ಸೇವೆಗೆ ಕಂಕಣ ತೊಡುವಂತಹ ಒಂದು ಪ್ರೇರಣೆ ಉಂಟಾಗಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆಯನ್ನು ಎಲ್ಲರಿಗೂ ಇಲ್ಲಿ ತರಿಸಿ ಮಾತನಾಡಿದರು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.